ನಮಸ್ಕಾರ ಎಲ್ರಿಗೂ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಅಮರ ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ನಾನು ಶ್ರುತಿ ಮಾತಾಡ್ತಾ ಇರೋದು. ಇದು ನನ್ನ ಫಸ್ಟ್ ಡೇ ಆಫ್ ವ್ಲಾಗಿಂಗ್ ಇದು. ಇವತ್ತು ವಸಂತ ಪಂಚಮಿ ಆಗಿರೋದ್ರಿಂದ ನಾನು ಇವತ್ತು ಸರಸ್ವತಿ ಪೂಜೆ ಇರೋದ್ರಿಂದ ನನ್ನ ಮಗಳ ಬುಕ್ಸಿಟ್ಟು ತೊಗರಿಬೇಳೆ, ಕಡಲೆಬೇಳೆ ಹಾಗೂ ಹೆಸರುಬೇಳೆ ಇಟ್ಟು ಶಾರದೆಗೆ ನೈವೇದ್ಯ ಮಾಡಿ ಪೂಜೆ ಮಾಡಿದ್ದೀನಿ. ಹಾಲು ಮತ್ತು ಬಿಳಿ ಕಲ್ಸಕ್ಕರೆ ನೈವೇದ್ಯ, ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿ ಮಾಡಿರುವಂಥ ಪೊಂಗಲ್ ನೈವೇದ್ಯ ಮಾಡಿದ್ದೀನಿ. ಇವತ್ತು ತುಂಬ ಇಂಪಾರ್ಟೆಂಟ್ ಡೇ ಆಗಿದೆ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಇದು ತುಂಬ ಇಂಪಾರ್ಟೆಂಟ್ ಡೇ ಆಗಿದೆ. ಜಾನ್ವರಿ 29ಗೆ ಮೌನಿ ಅಮಾವಾಸ್ಯೆ ಮುಗ್ದಾಗಿಂದ ಮಾಘ ಮಾಸ ಸ್ಟಾರ್ಟ್ ಆಗಿದೆ. ಮಾಘ ಮಾಸ ಸ್ಟಾರ್ಟ್ ಆಗಿದ್ದ ಫಸ್ಟ್ 9 ಡೇಸ್ನ ಗುಪ್ತ ನವರಾತ್ರಿ ಅಂತ ಕರೀತಾರೆ. ಜಾನ್ 30th ಸ್ಟಾರ್ಟ್ ಆಗಿದೆ. ಫೆಬ್ 7th ಈ ನವರಾತ್ರಿ ಇರುತ್ತೆ. ಆ ನವರಾತ್ರಿಯಲ್ಲಿ 5th ಡೇನ ವಸಂತ ಪಂಚಮಿ, 6th ಡೇನ ಕುಮಾರ ಷಷ್ಠಿ ಮತ್ತು 7th ಡೇನ ರಥಸಪ್ತಮಿ ಅಂತ ಕರೀತಾರೆ. ಅದರಲ್ಲಿ ಇವತ್ತು ಬಂದು ವಸಂತ ಪಂಚಮಿ, ನಾಳೆ ಅಂದರೆ ಮಂಡೇ ಕುಮಾರ ಷಷ್ಠಿ, ಟ್ಯೂಸ್ಡೇ ರಥಸಪ್ತಮಿ ಇರುತ್ತೆ. ನಾನು ಇವತ್ತು ನನ್ನ ಮಗಳನ್ನ ಸರಸ್ವತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ಶಂಕರ ಮಠಕ್ಕೆ ಕರ್ಕೊಂಡು ಬಂದಿದ್ದೆ. ಶಂಕರ ಮಠದಲ್ಲಿ ಇವತ್ತು ಅಕ್ಷರಾಭ್ಯಾಸ ನಡೀತಾ ಇತ್ತು, ಸಾಮೂಹಿಕ ಅಕ್ಷರಾಭ್ಯಾಸ. ವಸಂತ ಪಂಚಮಿ ಪ್ರಯುಕ್ತ ಇದನ್ನು ಆರ್ಗನೈಸ್ ಮಾಡಿದರು. ಫುಲ್ ಪಾಸಿಟಿವ್ ವೈಬ್ಸ್ ಇತ್ತು. ದೇವಸ್ಥಾನಕ್ಕೆ ಹೋಗಿ ಶಾರದೆಗೆ ಸೀರೆ, ಮಡ್ಲಕ್ಕಿ ಎಲ್ಲ ಕೊಡಿಸಿ ಬರೋಣ ಅಂತ ಕರ್ಕೊಂಡು ಹೋಗಿದ್ದೆ. ಈ ದೇವಸ್ಥಾನದಲ್ಲಿ ಗಣೇಶ, ಸರಸ್ವತಿ ಅಂದರೆ ಶಾರದೆ ಮತ್ತು ಶಂಕರಾಚಾರ್ಯರಿದ್ದಾರೆ. ಜಗದ್ಗುರು ಆದಿ ಶಂಕರಾಚಾರ್ಯ ಅವರಿದ್ದಾರೆ. ಮಡ್ಲಕ್ಕಿ ಕೊಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸಲ್ಲಿ ಅಕ್ಕಿ ಮತ್ತು ಕರಿಮಣಿ ಬೆಚ್ಚೋಲೆ ಮತ್ತು ಕಲ್ಸಕ್ಕರೆ, ಬಾದಾಮಿ ಇದೆಲ್ಲ ಇಟ್ಟು 21 ರೂಪೀಸ್ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೊಬ್ಬರಿ ಬೆಲ್ಲ ಇಟ್ಟು ಇದನ್ನು ಒಂದು ಗಂಟು ಕಟ್ಕೊಂಡ್ವಿ. ನನ್ನ ಮಗಳು ಸಂಕಲ್ಪ ಮಾಡಿಕೊಂಡು ಎಲ್ಲ ಕೊಟ್ಟಳು. ನನ್ನ ಮಗಳ ಹೆಸರು ಸಮೃದ್ಧಿ ಶ್ರೀಗೌರಿ. ಈ ಥರ ಗಂಟು ಕಟ್ಟಿದ್ವಿ. ಮತ್ತು ಒಂದು ಅಡಿಕೆ ಪಟ್ಟಿಯಲ್ಲಿ ಸೀರೆ, ಏಲಡಿಕೆ, ಬಾಳೆಹಣ್ಣು, ಕಾಯಿ, ಹೂವು, ಕಡ್ಡಿ ಕರ್ಪೂರ, ಬಳೆ ಎಲ್ಲ ಇಟ್ಟು ಅರ್ಚಕ್ರಿಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಬೆಲ್ದಾರ್ತಿ ರೆಡಿ ಮಾಡ್ಕೊಳ್ಳೋಣ ಅಂತ ಬೆಲ್ದಾರ್ತಿಗೆಲ್ಲ ರೆಡಿ ಮಾಡಿದ್ಲು ನನ್ನ ಮಗಳು. ಸಮೃದ್ಧಿ ರೆಡಿ ಮಾಡಿ ಬೆಲ್ದಾರ್ತಿನೂ ಅವಳೇ ಮಾಡಿದ್ಲು. ಅಲ್ಲಿ ತುಂಬ ಜನ ಪೇರೆಂಟ್ಸು ಅವ್ರ ಮಕ್ಳ ಕೈಯಲ್ಲಿ ಪೆನ್ನು ಮತ್ತು ಬುಕ್ಸ್ ಎಲ್ಲ ಹಂಚಿಸ್ತಾಯಿದ್ರು. ಅದರಲ್ಲಿ ಸಮೃದ್ಧಿಗೂ ಒಬ್ಬರು ತಂದು ಕೊಟ್ಟರು. ಅದನ್ನು ಇಸ್ಕೊಂಡು ಇಲ್ಲಿ ದೇವರಿಗೆ ಸೀರೆ, ಮಡ್ಲಕ್ಕಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಳಕ್ಕೆ ಬಂದ್ವಿ. ಅರ್ಚಕ್ರದೆಲ್ಲ ಮಾಡಿಕೊಟ್ರು. ಈಗ ಗುಪ್ತ ನವರಾತ್ರಿ ನಾನು ಹೇಳ್ದಾಗೆ 7th ಇರುತ್ತೆ. ಈ ಫೆಬ್ರವರಿ 7th. ಈಗ ನೆಕ್ಸ್ಟ್ ಮಂತ್ ಮಾರ್ಚ್ ಏಪ್ರಿಲಲ್ಲಿ ಮಾರ್ಚ್ ಏಪ್ರಿಲಲ್ಲೇ 10th ಮತ್ತು 2nd PU ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಎಲ್ಲರೂ ಬಂದು ಈ 7th ನಿಮಗೆ ಟೈಮ್ ಇದೆ. ಇವತ್ತು ಯಾರ್ಯಾರು ಹೋಗಿಲ್ಲ ವಸಂತ ಪಂಚಮಿ ದಿನ, ನಾಳೆ ಹೋಗಿ ಪರವಾಗಿಲ್ಲ. 7th ಇದೆ ಟೈಮು. ಅಷ್ಟರಲ್ಲಿ ಬಂದು ಶಾರದೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ತುಂಬ ಜನ ಹಾಲ್ ಟಿಕೆಟ್ಸು ಮತ್ತು ಏನನ್ನೋ ಅವ್ರದ್ದು ಬುಕ್ಸು ಅದೆಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊತಾಯಿದ್ರು. ಪೆನ್ನು ಆ ಥರ ಎಲ್ಲ. ನಿಮಗೂ ಆ ಥರ ಏನಾದರೂ ಒಂದು ಕೋರಿಕೆ ಇದ್ದರೆ, ನಾನು ಎಕ್ಸಾಮಿಗೆ ಬರೆಯುವಂಥ ಪೆನ್ನು ಅಥವಾ ಹಾಲ್ ಟಿಕೆಟು ಇಟ್ಕೋಬೇಕು ಅಂತ ನಿಮ್ಗೊಂದು ಇದ್ದಿದ್ದರೆ ಇಲ್ಲಿ ಬಂದು ಟೆಂಪಲಲ್ಲಿ ನೀವು ಇಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಶಾರದೆ ಹತ್ರ. ಆಮೇಲೆ ಅಚಾನಕ್ ನನ್ನ ಕಸಿನ್ ಸಿಕ್ಕಿದ್ಲು, ನನ್ನ ದೊಡ್ಡಮ್ಮ ಸಿಕ್ಕಿದ್ರು, ನನ್ನ ಮಗಳಿಗೆ ಅವಳ ಕಸಿನ್ ಸಿಕ್ಕಿದ್ಲು. ಎಲ್ಲರೂ ಮೀಟ್ ಮಾಡಿದ್ವಿ, ಮಾತಾಡಿದ್ವಿ. ಅವರು ಅಲ್ಲಿ ಅಕ್ಷರಾಭ್ಯಾಸಕ್ಕೆ ಬಂದಿದ್ರು. ಅವ್ರ ಮಗನ ಅಕ್ಷರಾಭ್ಯಾಸಕ್ಕೆ ಕರ್ಕೊಂಡು ಬಂದಿದ್ಲು. ನನ್ನ ದಿನ ಹೀಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.